ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಒಂದು ಹಂತದಲ್ಲಿ ಟಾಪ್ ಮೋಸ್ಟ್ ಸೀರಿಯಲ್ ಆಗಿ ಮೆರೆತಿತ್ತು. ಸ್ನೇಹ ಜಿಲ್ಲಾಧಿಕಾರಿಯಾಗಿ ಬಂದ ಮೇಲಂತೂ ಒಂಟಿ ಮಹಿಳೆ ಪುಟ್ಟಕ್ಕ ಮಕ್ಕಳನ್ನ ಬೆಳೆಸಿದ ರೀತಿಗೆ ವೀಕ್ಷಕರು ಹೆಮ್ಮೆ ಪಟ್ಟಿದ್ರು. ಕತೆ ಕೂಡ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅನ್ನೋ ರೀತಿಯಲ್ಲೇ ಸಾಕ್ತಿತ್ತು. ಅಷ್ಟೇ ಯಾಕೆ, ಪುಟ್ಟಕ್ಕನ ಮಕ್ಕಳು ನೋವಲ್ಲಿದ್ದ ಪ್ರತಿಯೊಬ್ಬ ಹೆಣ್ಣಿಗೂ ಸ್ಫೂರ್ತಿಯಾಗಿ ನಿಂತಿದ್ರು. ಇದೇ ರೀತಿ ರೆಸ್ಪಾನ್ಸ್ ಸೀರಿಯಲ್ ತಂಡಕ್ಕೂ ಸಿಕ್ಕಿತ್ತು. ಆದ್ರೆ ಸ್ನೇಹ ಡಿಸಿಯಾಗಿ ಕೆಲವೇ ಕೆಲ ದಿನ ಸೀರಿಯಲ್ನ ಕತೆಗಳೆಲ್ಲ ಉಲ್ಟಾ ಪಲ್ಟಾ, ವೀಕ್ಷಕರಿಗೂ ಕನ್ಫ್ಯೂಸ್. ಅವತ್ತು ಶುರುವಾದ ಸೀರಿಯಲ್ ಕಥೆಯ ಗೊಂದಲ ಈಗ ಅದ್ಯಾವ ಮಟ್ಟಕ್ಕೆ ತಲುಪಿದೆ ಅಂದ್ರೆ ವೀಕ್ಷಕರೇ ಡೈರೆಕ್ಟ್ ಆಗಿ ಡೈರೆಕ್ಟರ್ಗೆ ಕ್ಲಾಸ್ ತೆಗೆದುಕೊಳ್ತಿದ್ದಾರೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ನಲ್ಲಿ ಮತ್ತೇನಾಯ್ತು, ಯಾವ ಪಾತ್ರ ಬದಲಾಗಿದೆ, ಈ ಬೆಳವಣಿಗೆಗೆ ವೀಕ್ಷಕರು ಏನ್ ಹೇಳ್ತಿದ್ದಾರೆ ನೋಡೋಣ. ನಾನು ಶ್ವೇತಾ, ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಡಿಸಿ ಆಗಿದ್ದ ಸ್ನೇಹ ಸಾವನ್ನಪ್ಪಿದ್ದು ಆಯ್ತು. ಸೀರಿಯಲ್ ಕಥೆಯ ಕೆಲ ಎಪಿಸೋಡ್ ಅಲ್ಲೋಲ ಕಲ್ಲೋಲ ಆಗಿದ್ದು ಆಯ್ತು. ಸ್ನೇಹ ಪಾತ್ರ ಮಾಡ್ತಿದ್ದ ನಟಿ ಸಂಜನಾ ಬುರ್ಲಿ ಸೀರಿಯಲ್ ನಿಂದ ಹೊರಬಂದಿದ್ದಕ್ಕೆ ಅವಳ ಪಾತ್ರವನ್ನೇ ನಿರ್ದೇಶಕರು ಸಾಯಿಸಿ ಬಿಟ್ಟಿದ್ರು. ಈ ಟ್ವಿಸ್ಟ್ ಸುಧಾರಿಸಿಕೊಂಡಿದ್ದ ವೀಕ್ಷಕರಿಗೆ ಮತ್ತೊಮ್ಮೆ ಪುಟ್ಟಕ್ಕನ ಮಕ್ಕಳು ಕತೆ ಶಾಕ್ ಕೊಟ್ಟಿದೆ. ಈಗ ಸೀರಿಯಲ್ ನಲ್ಲಿ ಕಂಟಿ ಹೀರೋನಾ, ಕೊಲೆ ಪಾತಕನ ಅನ್ನೋದೇ ಗೊಂದಲ. ಅಷ್ಟೇ ಯಾಕೆ, ಕಂಟಿ ಪಾತ್ರವೇ ಮುಗಿದು ಹೋಯ್ತಾ ಅನುಮಾನ ಕೂಡ ಇದೆ. ಹೌದು ವೀಕ್ಷಕರೇ, ಕಂಟಿ ತನ್ನ ಪತ್ನಿ ಸ್ನೇಹ ಕೊಲೆಗೆ ಕಾರಣರಾಗಿದ್ದವರನ್ನ ಕೊಲ್ಲಲು ಜೈಲು ಸೇರ್ತಾನೆ. ಇಬ್ಬರನ್ನ ಸಾಯಿಸಲು ಬೇರೆ ಹೊಂಚು ಹಾಕಿದ್ದ. ಆಗ ಸ್ನೇಹ ಹೃದಯ ಹೊಂದಿದ್ದ ಮತ್ತೊಬ್ಬ ಸ್ನೇಹ ಕಂಟಿಯ ಅಪರಾಧವನ್ನ ತನ್ನ ಮೇಲೆ ಎಳೆದುಕೊಳ್ತಾಳೆ. ಇಷ್ಟೇ ಆಗಿದ್ರೆ ಓಕೆ, ಇದೀಗ ಕಂಟಿಯೇ ಕಣ್ಮರೆಯಾಗಿದ್ದಾನೆ. ಅಷ್ಟೇ ಅಲ್ಲ, ಜೈಲಲ್ಲಿದ್ದ ಸಿಂಗಾರಮ್ಮ ಮತ್ತು ಆಕೆಯ ಮಗನೂ ಬದುಕಿಲ್ಲ. ಮತ್ತೊಂದ್ ಕಡೆ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ನಲ್ಲಿ ವೀಕ್ಷಕರಿಗೆ ಇಷ್ಟವಾಗಿದ್ದು ಜಗಳ ಗಂಟಿ ರಾಜಿ. ಹಂಸ ಬಿಗ್ ಬಾಸ್ಗೆ ತೆರಳಿದ ಮೇಲೆ ರಾಜಿಯ ಸೌಂಡೇ ಇರಲಿಲ್ಲ. ಇದರ ಮಧ್ಯೆ ನಿರ್ದೇಶಕ ಆರೂರು ಜಗದೀಶ್ ಹಂಸ ಬಿಗ್ ಬಾಸ್ ಮನೆಗೆ ಹೋಗುವ ವಿಷಯವೇ ತಿಳಿಸಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಆಕೆಯನ್ನು ನೋಡಿ ಶಾಕ್ ಆಗಿರೋದಾಗಿಯೂ ಹೇಳಿದ್ರು. ನಿರ್ದೇಶಕರ ಈ ಆರೋಪಕ್ಕೆ ಹಂಸ ಪ್ರತ್ಯಾರೋಪ ಕೂಡ ಮಾಡಿದ್ರು. ಇದೆಲ್ಲದರ ಮಧ್ಯೆ ರಾಜಿ ಪಾತ್ರ ಕೂಡ ಎಂಡ್ ಆಗಿದೆ ಅಂತಾನೆ ಭಾವಿಸಲಾಗಿತ್ತು. ಈಗ ದಿಢೀರ್ ವೀಕ್ಷಕರಿಗೆ ರಾಜಿಯ ದರ್ಶನವಾಗಿದೆ. ರಾಜಿ ಪಾತ್ರಕ್ಕೆ ನಟಿ ಸ್ವಾತಿ ಬಣ್ಣ ಹಚ್ಚಿದ್ದಾರೆ. ಸ್ವಾತಿ ಈಗಾಗಲೇ ಕನ್ನಡ ಕಿರುತೆರೆಯ ಹಲವು ಸೀರಿಯಲ್ಗಳ ಮೂಲಕ ವೀಕ್ಷಕರಿಗೂ ಚಿರಪರಿಚಿತ. ಒಟ್ನಲ್ಲಿ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ನಲ್ಲಿ ಕತೆಗೆ ಟ್ವಿಸ್ಟ್ ಕೊಡೋ ಬದಲು ಪಾತ್ರಗಳೇ ಬದಲಾಗ್ತಿವೆ. ವೀಕ್ಷಕರು ಅಂದುಕೊಂಡಿದ್ದೆಲ್ಲ ಬುಡಮೇಲು ಆಗ್ತಿದೆ. ಈಗಾಗಲೇ 800 ಸಂಚಿಕೆ ಮುಗಿಸಿರೋ ಪುಟ್ಟಕ್ಕನ ಮಕ್ಕಳು 1000 ಸಂಚಿಕೆ ಮುಗಿಸಲು ಕಾಯ್ತಿದೆ. ಅಷ್ಟರೊಳಗೆ ಇನ್ನೇನೆಲ್ಲ ಆಗುತ್ತೋ ಅಂತ ಕಾದು ನೋಡ್ಬೇಕಷ್ಟೇ. ನಮಸ್ಕಾರ.